ಹೆಲೋ ಎಲ್ರಿಗೂ ನಮಸ್ಕಾರ. ರಮ್ಯಾಸ್ ಕಿಚನ್‌ಗೆ ಸ್ವಾಗತ. ನಾವಿವತ್ತು ನಿಮಗೆ ತೋರಿಸ್ಕೊಡಕ್ಕೆ ಹೊರಟಿರೋದು ಸಿಂಪಲ್ ಆಗಿ ಮಾಡುವಂತಹ ಫಿಶ್ ತವಾ ಫ್ರೈ ರೆಸಿಪಿ. ಇದನ್ನು ಮಾಡೋದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಅಂತ ಏನು ಅಂತ ತಿಳಿಸ್ಕೊಡ್ತೀವಿ. ಇದಕ್ಕೆ ಬೇಕಾಗಿರೋದು 1 ಕೆಜಿಯಷ್ಟು ಫಿಶ್ ತೊಗೊಂಡಿದ್ದೀವಿ. ಮಸಾಲೆಗೆ ಬೇಕಾಗಿರೋದು 1.5 ಇಂಚಷ್ಟು ಶುಂಠಿ, 2 ಮೀಡಿಯಮ್ ಸೈಜು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, 2 ಗಡ್ಡೆ, 1/4 ಟೀ ಸ್ಪೂನಷ್ಟು ಕಾಳುಮೆಣಸನ್ನು ತೊಗೊಂಡಿದ್ದೀವಿ, ಅರ್ಧ ಟೇಬಲ್ ಸ್ಪೂನು ಸೋಂಪು, 1 ಟೇಬಲ್ ಸ್ಪೂನು ಜೀರಿಗೆ ಬೇಕಾಗತ್ತೆ. ಅದ್ರ ಜೊತೆಗೆ ನಾವು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀವಿ, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿನ ತೊಗೊಂಡಿದ್ದೀವಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅದರ ಅನುಗುಣವಾಗಿ ತೊಗೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಕಾರ್ನ್‌ಫ್ಲೋರ್ ತೊಗೊಳ್ಳಿ, 1 ನಿಂಬೆಹಣ್ಣು ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ, ಕರಿಬೇವಿನ ಸೊಪ್ಪು. ಇವಾಗ ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಸೋಂಪು, ಮೆಣಸು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿಣದ ಪುಡಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಹಿಂಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಮತ್ತು 1.5 ಟೇಬಲ್ ಸ್ಪೂನಷ್ಟು ಕಾರ್ನ್‌ಫ್ಲೋರನ್ನು ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ತವಾ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಉಪ್ಪಾಗೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಇಲ್ಲೊಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ನಿಂಬೆಹಣ್ಣನ್ನು ನಾವು ಸ್ಕ್ವೀಸ್ ಮಾಡ್ಕೋಬೇಕಾಗತ್ತೆ. ನೀವು ಫಿಶ್ ಫ್ರೈಗೆ ಎಷ್ಟು ಹುಳಿ ಹಾಕೋತೀರೋ ಅಷ್ಟು ಚೆನ್ನಾಗಿರುತ್ತೆ. ನಾನು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. 1 ನಿಂಬೆಹಣ್ಣನ್ನು ಪೂರ್ತಿ ಸ್ಕ್ವೀಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆನ. ಇವಾಗ ಮಸಾಲೆ ರೆಡಿಯಾಗಿದೆ. ಫಿಶ್ ತೊಗೊಂಡು ಒಂದು ಪೋಕ್ ತೊಗೊಂಡು ಈ ಥರ ಹೋಲ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡ್ಕೊಂಡಾಗ ಮಸಾಲೆ ಒಳಗಡೆ ಎಲ್ಲ ನೀಟಾಗಿ ಹೋಗುತ್ತೆ ಅಂತ ಅಷ್ಟೇ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಸಾಲೆನ ತೊಗೊಂಡು ಇವಾಗ ಫಿಶ್ಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಬರೋಣ. ಇವನ್ನಾಗಿ ಅಪ್ಲೈ ಮಾಡಬೇಕು. ನೀಟಾಗಿ ಅಪ್ಲೈ ಮಾಡಿದ್ರೆ, ಮ್ಯಾರಿನೇಟ್ ಮಾಡಿಟ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ನಾನು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ತಿದ್ದೀನಿ. ಸೈಡ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು ನೀವು ಈ ಥರ. ಈ ಡೈರೆಕ್ಷನಲ್ಲೇ ಅಪ್ಲೈ ಮಾಡ್ಕೊಂಡಾಗ ನಾವು ಹೋಲ್ಸ್ ಮಾಡಿರೋದ್ರಿಂದ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ. ಅದು ತಿನ್ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ. ಮೇಲ್ಮೇಲೆ ಮಸಾಲೆನೇ ಸಿಗಲ್ಲ, ಒಳಗಡೆನೂ ಮಸಾಲೆ ಹಿಡ್ದಿರುತ್ತೆ. ರೆಡಿಯಾಗಿದೆ. ಇವಾಗ ಮ್ಯಾರಿನೇಟ್ ಮಾಡಿ ಎಲ್ಲ ಫಿಶ್ಗೂ ಮ್ಯಾರಿನೇಟ್ ಮಾಡಿ 20 to 30 ಮಿನಿಟ್ಸ್ ನೀವು ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಒಂದು ತವಾ ಇಟ್ಕೊಂಡು ತವಾದಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಇವಾಗ ಕರಿಬೇವು ಹಾಕ್ಕೋತಾ ಇದ್ದೀನಿ. ಇದು ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಕರಿಬೇವನ್ನು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಮ್ಯಾರಿನೇಟ್ ಆಗಿರೋವಂಥ ಫಿಶ್ನ ಹಾಕ್ತಾಯಿದ್ದೀನಿ, ಫಿಶ್ ಪೀಸಸ್ನ. ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಫಿಶ್ಗೆ. ನೀವು ಆವಾಗವಾಗ ಎಣ್ಣೆ ಹಾಕೋತಾ ಇರಬೇಕು. ತುಂಬ ಫಸ್ಟೇ ಎಣ್ಣೆ ಹಾಕ್ಕೋಬಾರ್ದು, ಆಯಿಲಿ ಕಾನ್ಷಿಯಸ್ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ. ತವಾ ಫ್ರೈ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉರಿನಲ್ಲೇ 2 ಸೈಡೂ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು. ಈ ಥರ ನೋಡಿ ನೀಟಾಗಿ ಆಗಿದೆ ಒಂದು ಸೈಡು. ಇನ್ನೊಂದು ಸೈಡ್ ಇವಾಗ ತಿರು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ನಿಧಾನ ಇದು ಮಾಡೋದು. ಈ ಥರ ನೋಡಿ ಎಣ್ಣೆ ಹಾಕ್ಕೋತಾ ಇದ್ದೀವಿ ಇವಾಗ. ನೋಡಿ ಇವಾಗ ರೆಡಿಯಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಬಾಯಲ್ಲಿ ನೀರು ಬರ್ತಿದೆ ಅಲ್ಲ. ದಯವಿಟ್ಟು ಮನೇಲಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಒಳ್ಳೊಳ್ಳೆ ಅಡುಗೆಗಳನ್ನ ನಿಮಗೆ ತೋರಿಸ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.